ಕೆಎನ್ ರಾಜಣ್ಣ ಮಂತ್ರಿಗಿರಿಯನ್ನ ಬಲಿ ಪಡೆದ ಕಾರ್ಯಕರ್ತ, ಕಾಂಗ್ರೆಸ್ ಕಾರ್ಯಕರ್ತ ಬರೆದ ಒಂದೇ ಒಂದು ಪತ್ರವೇ ಕಾರಣ ಆಗಿದೆ. ಕಾರ್ಯಕರ್ತನ ಪತ್ರವನ್ನ ಗಂಭೀರವಾಗಿ ತೆಗೆದುಕೊಂಡಿದೆ ಹೈಕಮಾಂಡ್. ಹೈಕಮಾಂಡ್ಗೆ ಪತ್ರ ಬರೆದಿದ್ದ ಕಾಂಗ್ರೆಸ್ ಕಾರ್ಯಕರ್ತ ಪ್ರಕಾಶ್, ಬೆಂಗಳೂರು ಕೇಂದ್ರ ಕಾಂಗ್ರೆಸ್ ಪ್ರಚಾರ ಸಮಿತಿ ಅಧ್ಯಕ್ಷ ಪ್ರಕಾಶ್ ಪತ್ರವನ್ನ ಬರೆದಿದ್ರು. ರಾಹುಲ್ ಗಾಂಧಿ ಹೇಳಿಕೆ ವಿರುದ್ಧ ಕೆಎನ್ ರಾಜಣ್ಣ ಮಾತನಾಡಿದ್ದಾರೆ. ಇಂಥವರನ್ನ ಕಾಂಗ್ರೆಸ್ನಲ್ಲಿ ಇಟ್ಟುಕೊಳ್ಳೋದು ಬೇಡ ಅಂತ ಪ್ರಕಾಶ್ ಪತ್ರವನ್ನ ಬರೆದಿದ್ರಂತೆ. ಪ್ರಕಾಶ್ ಪತ್ರವನ್ನ ಗಂಭೀರವಾಗಿ ಪರಿಗಣಿಸಿ ರಾಜೀನಾಮೆಯನ್ನ ಪಡೆದಿದೆ ಹೈಕಮಾಂಡ್. ಇಲ್ಲಿ ಪ್ರಕಾಶ್ ಪತ್ರ ಬರೆದಿದ್ದಾರೆ ಅನ್ನೋದು ಒಂದು ವಿಚಾರ ಆದ್ರೆ, ಆ ಪತ್ರದಲ್ಲಿ ಉಲ್ಲೇಖ ಆಗಿರುವಂತ ವಿಷಯ ಇದೆಯಲ್ಲ, ಕೆಎನ್ ರಾಜಣ್ಣ ಅವರು ಕೊಟ್ಟಿರುವಂತ ಹೇಳಿಕೆ ಇದೆಯಲ್ಲ, ಅದು ಕೂಡ ಬಹಳ ಗಂಭೀರವಾದಂತ ವಿಚಾರ. ಇಡೀ ದೇಶಾದ್ಯಂತ ಹೋರಾಟಕ್ಕೆ ಮುಂದಾಗಿದೆ ಕಾಂಗ್ರೆಸ್. ಇಂತಹ ಸಂದರ್ಭದಲ್ಲಿ ವಿರೋಧಿ ಹೇಳಿಕೆ ಸ್ವಪಕ್ಷದ ನಾಯಕರಿಂದ ಬರುತ್ತೆ ಅಂದಾಗ ಅದನ್ನ ರಾಹುಲ್ ಗಾಂಧಿ ಅವರು ಅಷ್ಟು ಈಸಿಯಾಗಿ ತೆಗೆದುಕೊಳ್ಳೋದಕ್ಕೆ ಸಾಧ್ಯನೇ ಇರಲಿಲ್ಲ. ಸೊ ಈಗ ಈ ರೀತಿಯಾದಂತಹ ಬೆಳವಣಿಗೆ ಅಂತೂ ಆಗಿದೆ. ಎಸ್, ಈ ವಿಚಾರಕ್ಕೆ ನಾನು ವೀರೇಶ್ ದಾನಿ ಅವರನ್ನ ಮಾತನಾಡಿಸ್ತೀನಿ, ಸ್ಪೆಷಲ್ ಕರೆಸ್ಪಾಂಡೆಂಟ್. ವೀರೇಶ್ ದಾನಿ, ನಾವು ಗಮನಿಸ್ತಾ ಇದ್ದೀವಿ, ಇಲ್ಲಿ ಒಬ್ಬ ಕಾರ್ಯಕರ್ತ, ಕಾಂಗ್ರೆಸ್ನ ಕಾರ್ಯಕರ್ತ ನೇರವಾಗಿ ರಾಹುಲ್ ಗಾಂಧಿ ಅವರಿಗೆ ಪತ್ರ ಬರೀತಾರೆ, ವಿಚಾರವನ್ನ ಮುಟ್ಟಿಸ್ತಾರೆ. ಇಲ್ಲಿ ಕಾರ್ಯಕರ್ತ ಬರೆದಿದ್ದಾನೆ ಅನ್ನೋದಕ್ಕಿಂತ ಏನು ಈ ಕೆಎನ್ ರಾಜಣ್ಣ ಅವರು ಕೊಟ್ಟಿರುವಂತ ಹೇಳಿಕೆ ಇದೆಯಲ್ಲ, ಅದು ಬಹಳ ಪ್ರಾಮುಖ್ಯತೆಯನ್ನ ಪಡ್ಕೊಳ್ಳುತ್ತೆ, ಜೊತೆಗೆ ಬಹಳ ಡಿಸಪಾಯಿಂಟ್ ಮಾಡಿರುತ್ತೆ ರಾಹುಲ್ ಗಾಂಧಿ ಅವರನ್ನ, ಅಲ್ವಾ? ಖಂಡಿತವಾಗಿಯೂ ರಾಮ್, ಮತಗಳ್ಳತನದ ವಿರುದ್ಧವಾಗಿ ಕಾಂಗ್ರೆಸ್ನ ಅಧಿನಾಯಕ ಆಗಿರತಕ್ಕಂಥ ರಾಹುಲ್ ಗಾಂಧಿ ಅವರು ಇಡೀ ದೇಶಾದ್ಯಂತ ಒಂದು ಹೋರಾಟವನ್ನ ಮಾಡ್ತಾ ಇರುವಂತದ್ದು. ಅದಕ್ಕೆ ಮುನ್ನೆಲೆ ಆಗಿನೇ ಅವರು ರಾಜ್ಯದಲ್ಲೇನೆ ಬೃಹತ್ ಆದಂತಹ ಹೋರಾಟವನ್ನ ಮಾಡಿ ಇಲ್ಲಿಂದನೇ ಕೇಂದ್ರ ಸರ್ಕಾರ ಮತ್ತು ಕೇಂದ್ರ ಚುನಾವಣಾ ಆಯೋಗದ ವಿರುದ್ಧ ಕಹಳೆಯನ್ನ ಮೊಳಗಿಸಿದ್ರು. ಆದ್ರೆ ರಾಹುಲ್ ಗಾಂಧಿ ಅವರ ಪ್ರತಿಭಟನೆಯ ವಿಚಾರವಾಗಿ, ಅದರಲ್ಲೂ ಮತಗಳ್ಳತನದ ವಿಚಾರವಾಗಿ ರಾಜಣ್ಣ ಅವರು ಬಹಳಷ್ಟು ಕೆಳಮಟ್ಟದಲ್ಲಿ ಮಾತನಾಡಿರೋ ಹಿನ್ನೆಲೆಯಲ್ಲಿ ಆ ವಿಚಾರವನ್ನ ಕಾಂಗ್ರೆಸ್ನ ಕಾರ್ಯಕರ್ತರು ಸಾಕಷ್ಟು ಅದನ್ನ ಗಂಭೀರವಾಗಿ ಪರಿಗಣಿಸಿದ್ರು. ಅದರಲ್ಲೂ ವಿಶೇಷವಾಗಿ ಬೆಂಗಳೂರು ಕೇಂದ್ರ ಪ್ರಚಾರ ಸಮಿತಿಯ ಅಧ್ಯಕ್ಷ ಆಗಿರತಕ್ಕಂಥ ಪ್ರಕಾಶ್ ಅವರು ನಿನ್ನೆಯಷ್ಟೇ ಕೇಂದ್ರ ನಾಯಕರುಗಳಿಗೆ ಒಂದು ಪತ್ರವನ್ನ ಸಹ ಬರೆದಿದ್ರು. ಎಐಸಿಸಿಯ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಆಗಿರಬಹುದು ಮತ್ತು ರಾಜ್ಯ ಉಸ್ತುವಾರಿ ಆಗಿರತಕ್ಕಂಥ ರಣದೀಪ್ ಸಿಂಗ್ ಸುರ್ಜೇವಾಲಾ ಮತ್ತು ಎಐಸಿಸಿಯ ಕಾರ್ಯದರ್ಶಿ ವೇಣುಗೋಪಾಲ್ ಅವರಿಗೆ ಪತ್ರವನ್ನ ಬರೆದು ಕೆಎನ್ ರಾಜಣ್ಣ ಅವರ ವಿರುದ್ಧ ಸೂಕ್ತವಾದಂತಹ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಹೇಳಿ ಒಂದು ಪತ್ರವನ್ನ ಮಾಡಿ ಮನವಿಯನ್ನ ಮಾಡಿಕೊಂಡಿದ್ರು. ಪ್ರಕಾಶ್ ಅವರು ಬರೆದಂತ ಪತ್ರ ಏನಿದೆ, ಆ ಪತ್ರವನ್ನೇ ಕಾಂಗ್ರೆಸ್ನ ಎಐಸಿಸಿಯ ನಾಯಕರುಗಳು ಅದನ್ನ ಗಂಭೀರವಾಗಿ ಪರಿಗಣಿಸಿ ಇದೀಗ ರಾಜಣ್ಣ ಅವರ ರಾಜೀನಾಮೆಯನ್ನ ಪಡಲಿಕ್ಕೆ ಮುಂದಾಗಿರುವಂತದ್ದು. ರಾಜಣ್ಣ ಅವರು ಸಹ ರಾಜೀನಾಮೆಯನ್ನ ಕೊಟ್ಟಾಗಿದೆ, ಅವರ ರಾಜೀನಾಮೆ ಸಹ ಅಂಗೀಕಾರ ಆಗಿರುವಂತದ್ದು. ಕಾಂಗ್ರೆಸ್ನ ಎಐಸಿಸಿ ಮಟ್ಟದ ನಾಯಕರುಗಳು ತೆಗೆದುಕೊಳ್ಳುವಂತಹ ನಿರ್ಧಾರವನ್ನ ರಾಜ್ಯ ಮಟ್ಟದಲ್ಲಿರ್ತಕ್ಕಂಥ ಯಾವ ನಾಯಕರುಗಳು ಸಹ ಪ್ರಶ್ನೆಯನ್ನ ಮಾಡಬಾರದು, ಹೈಕಮಾಂಡ್ ನಿರ್ಧಾರವೇ ಅಂತಿಮ ಅನ್ನೋ ಒಂದು ನಿಟ್ಟಿನಲ್ಲೇ ಇವತ್ತು ಆ ಕಟ್ಟಪ್ಪಣೆಯನ್ನ ಇವತ್ತು ಕಾಂಗ್ರೆಸ್ ಹೈಕಮಾಂಡ್ ಕೊಟ್ಟಿರುವಂತದ್ದು. ಯಾಕಂತಂದ್ರೆ ರಾಹುಲ್ ಗಾಂಧಿ ಮಾಡಿರ್ತಕ್ಕಂಥ ಹೋರಾಟವನ್ನೇ ಪ್ರಶ್ನೆ ಮಾಡಿರುವ ಹಿನ್ನೆಲೆಯಲ್ಲಿ ರಾಜಣ್ಣ ಅವರ ಸಚಿವ ಸ್ಥಾನ ಇವತ್ತು ತಲೆದಂಡ ಆಗಿರುವಂತದ್ದು. ರಾಮ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ವೀರೇಶ್ ದಾನಿ.